ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರೇಶ್ ಮಾತಾಡ್ತಿರೋದು. ಲೈವ್ ಫೀಲ್ಡಿಂದ ಇವತ್ತು ಕೈಟ್ ಫ್ಲೈಯಿಂಗ್ ಕಾಂಪಿಟೇಷನ್ ಇತ್ತು. ಸೊ ನಾನು ನನ್ನ ಸ್ಟೇಟಸಲ್ಲಿ ಹಾಕಿದ್ದೆ ರೀಸೆಂಟಾಗಿ, ನೀವು ನೋಡಿರ್ಬೇಕಿಂದ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲೂ ಒಂದಿಷ್ಟು ಹಾಕಿದ್ದೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನಮ್ಮ ತುಮಕೂರು, ಎಷ್ಟು ಕೈಟ್ಸ್ಗಳು. ತೋರಿಸ್ತೀನಿ ತಡೀರಿ ನಿಮ್ಗೆ ಒಂದೊಂದಾಗಿ. ಆ್ಯಂಡ್ ಲೆಟ್ಸ್ ಟ್ರೈ ಟು ಫೈಂಡ್ ಸಮ್ ಪೀಪಲ್. ಆಲ್ಮೋಸ್ಟ್ ಎಂಡಿಂಗಲ್ಲಿದೆ ಈ ಈವೆಂಟು. ಯಾರಾದರೂ ನೋಡ್ತೀನಿ, ಯಾರಾದರೂ ಮಾತಾಡೋರಿದ್ರೆ ಮಾತಾಡಿಸಿ. ಎಷ್ಟೋ ವರ್ಷಗಳಿಂದ ಈ ಕಣ್ಣಮುಚ್ಚಾಳೆ ಮಕ್ಕಳ ಗುಂಪು ಈ ಥರ ಗಾಳಿಪಟ ಹಾರಿಸೋ ಕಾಂಪಿಟೇಷನ್ ನಡೆಸ್ತಿದ್ರಂತೆ. ಐ ವಾಸ್ ನಾಟ್ ಅವೇರ್ ಆಫ್ ಇಟ್. ಸಾಕಷ್ಟು ಜನ ಬಂದಿದ್ದಾರೆ, ಚಿಕ್ಕ ಮಕ್ಕಳು ಹಾಗೂ ಪೋಷಕರು. ಪ್ರಾಥಮಿಕ ಶಾಲೆ ಆ್ಯಂಡ್ ಬಿಲೋ ಅಂತ ಇತ್ತು, ಐ ಥಿಂಕ್ ಸೊ ಅದೇ ಈ ಸ್ಟೇಜಿಂದ ಈ ಥರ ಮಾಡಿದ್ದಾರೆ. ಇವೆಂಟ್ ಅಂತೂ ಫುಲ್ ಜೋಶಲ್ಲಿ ನಡೀತಿದೆ. ಸ್ಕೋರ್ ಎಲ್ಲ ಬರ್ಕೊಂಡ್ರು ಜಡ್ಜಸ್ಸು. ಆ್ಯಂಡ್ ಯಾ, ದಟ್ಸ್ ಹೌ ಇಟ್ಸ್ ಗೋಯಿಂಗ್ ಆನ್. ಯೂನಿಕಾಗಿರೋ ಒಂದಿಷ್ಟು ಕೈಟ್ಸ್ಗಳು ಕಾಣ್ತಿದ್ದಾವೆ. ಅಲ್ಲಿ ಯಾವುದೋ ಒಂದು ಬಟರ್ಫ್ಲೈದಿದೆ, ಅಲ್ಲೇ ಹೋಗ್ಬಿಟ್ಟು ನೇರವಾಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಸಿ, ಲುಕ್ ಅಟ್ ದಟ್, ಏನು ಸಖತ್ತಾಗಿದೆ. ಒಂದು ಪಕ್ಷಿದಿದೆ, ಬೀಳ್ತಾ ಇದೆ. ಯಾರೋ ಓಡಿಸ್ತಿದ್ದಾರೆ, ಯಾರಿದು? ಯಾರು ಓಡಿಸ್ತಿರೋದು? ಓಕೆ, ಈ ಚಿಕ್ಕ ಮಗು. ಓ ಮೈ ಗಾಡ್, ಸರ್ ನೀವೇನ ಮಾಡಿರೋದದು? ತರಿಸಿರೋದಾ? ಓಕೆ 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 ಓಕೆ. ಸೊ ಈಗ ಇದು ಯಾರ್ದು ಕೈಟ್ ಅಂತ ಅವ್ರಿಗೆ ಹೋಗಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ತುಮಕೂರಿಂದನೇನಾ? ಹೌದು, ತುಮಕೂರಿಂದ. ನನ್ನ ಹೆಸರು ನಿರಂಜನ್ ಅಂತ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನಿಮ್ ಕೈಟ್. ಸೊ ತುಂಬಾ ನಂಗೆ ಇಷ್ಟ ಆಯ್ತು. ಕೈಟ್ ಎಲ್ಲಿಂದ ತರಿಸಿರೋದು ಮತ್ತೆ ಈವೆಂಟ್ ಬಗ್ಗೆ ಒಂಚೂರು ಏನಾದ್ರು ಹೇಳಿ. ಇದು ಬಾಲಿಂದ ತಗೊಂಡ್ಬಂದಿರೋದು ಸರ್. ಇದು ಬಾಲಿಯಿಂದನಾ? ಓಕೆ. ಬಾಲಿಂದ ನಮ್ಮ ಕಸಿನ್ ಮಕ್ಳಿಗೋಸ್ಕರ ತಂದಿದ್ರು. ಓಕೆ. ಸೊ ಇಲ್ಲಿ ಗಾಳಿಪಟ ಸ್ಪರ್ಧೆ ಆಯೋಜಿಸಿದ್ದಕ್ಕೆ ಬಹಳ ಖುಷಿ ಆಯ್ತು ನಮಗೂ. ಓಕೆ. ಸೊ ನಾವು ಒಂದು ಅವಕಾಶದಲ್ಲಿ ನಮ್ದು ಒಂದು ಗಾಳಿಪಟ ಹಾರಿಸೋಣ ಅಂತ ಹುಡುಗರ ಜೊತೆ, ಓಕೆ, ಸಣ್ಣ ಮಕ್ಳಾಗೋಣ ಅಂತ. ಎಷ್ಟೊತ್ತಿಂದ ಹಾರಿಸಿದ್ರಿ? ಎಷ್ಟೊತ್ತು ಹಾರಿಸಿದ್ರಿ ಸರ್? ಇದು ಅರೌಂಡ್ 11 ಗಂಟೆಯಿಂದ ಸ್ಟಾರ್ಟ್ ಆಯ್ತು ಗಾಳಿಪಟ ಹಾರ್ಸಕ್ಕೆ. ಒಂದು ಹಾಫ್ ಅನ್ ಅವರ್ ಹಾರಿಸಿದೀರಾ? ಫುಲ್ ಎಂಜಾಯ್ ಮಾಡಿದ್ರಿ? ಎಂಜಾಯ್ ಮಾಡಿದ್ವಿ ಸರ್. ಅವರು ನಿಮ್ ಮಗುನಾ? ನಮ್ಮ ಮಗ. ಓಕೆ, ನೀವು ಎಷ್ಟನೇ ಕ್ಲಾಸು? 7th. ಇಷ್ಟ ಆಯ್ತಾ ಗಾಳಿಪಟ ಹಾರಿಸಿದ್ದು? ಇದೇ ತರದ್ ಇನ್ನ ಪಾರ್ಟಿಸಿಪೇಟ್ ಮಾಡ್ತೀರಲ್ಲ? ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್, ಇದೊಂದು ಮಕ್ಕಳಿಗೆ ಬಹಳ ಒಂದು ಈಗಿನ ಜನರೇಷನ್ ಎಲ್ಲ ಮೊಬೈಲ್ಗೆ ಎಲ್ಲ ಅಡಿಕ್ಷನ್ ಆಗಿ ಅವರು ಏನು ಡೇ ಟು ಡೇ ನಮ್ದು ಮೊದಲಿನ ಮಕ್ಕಳು ಯಾವ ಥರ ಎಂಜಾಯ್ ಮಾಡ್ತಿದ್ರು, ಗೇಮ್ಸ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಈಗೆಲ್ಲ ಮೊಬೈಲಲ್ಲಿ ಬಂದ್ಬಿಟ್ಟಿದೆ. ಈ ಈವೆಂಟ್ಸ್ ಎಲ್ಲ ಅವರು ಆರ್ಗನೈಸ್ ಮಾಡ್ತಾ ಇದ್ರಿಂದ ಮಕ್ಕಳು ತಮ್ಮ ಏನು ಹಿಂದಿನ ಜನ್ರೇಷನ್ ಅವರು ಎಂಜಾಯ್ ಮಾಡ್ತಿದ್ರು, ಅದು ಒಂಥರ ರಿನೋವೇಷನ್ ಆಗುತ್ತೆ. ತಿರ್ಗಾ ನಮಗೂ ಕೂಡ ಅವ್ರಿಗೆ ಇನ್ನೊಂದು ಇದು ಮರ್ತಿರೋದ್ರಿಂದ ಸ್ವಲ್ಪ ಅವ್ರಿಗೂ ಸ್ವಲ್ಪ ಇರ್ತಿದೆ, ನಮ್ಮ ಪ್ರೀವಿಯಸ್ ಜನರೇಷನ್ ಅವ್ರ ಹತ್ರ ಎಲ್ಲ ಎಂಜಾಯ್ ಮಾಡಿದ್ರು ಅಂತ. ಸೊ ಇದು ಈ ಆಕ್ಟಿವಿಟಿ ಎಲ್ಲ ಮಾಡೋದ್ರಿಂದ ಮಕ್ಕಳ ಮನಸ್ಸು ಆಕ್ಚುಲಿ ಓಪನ್ ಇರುತ್ತೆ. ಅವ್ರಿಗೆ ಬಹಳ ದೊಡ್ಡವ್ರಿಗೇನ ಅವ್ರಿಗೆ ಇದು ಮಾಡಬೇಕು, ಪ್ಲಸ್ ಪೇರೆಂಟ್ಸ್ ಎಲ್ಲಾನು ಅವ್ರಿಗೆ ಎಂಕರೇಜ್ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಸೊ ಈಗಿನ ಹೆಕ್ಟಿಕ್ ಲೈಫ್ ಅಲ್ಲೂ ಕೂಡ ಅವ್ರಿಗೆ ಮಕ್ಳ ಜೊತೆ ಬಂದು ಒಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೊಂದು ಖುಷಿ, ಪ್ಲಸ್ ಏನೊಂದು ಮೊಬೈಲ್ ಬಿಟ್ಟು ಬೇರೆ ತರ ಒಂದು ವರ್ಲ್ಡ್ ಇದೆ ಅಂತ ಅವರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂತಾರೆ. ಇಂಟ್ರಾಕ್ಷನ್ ಆದಾಗ ಅವ್ರಿಗೊಂದು ಸ್ವಲ್ಪ ಇಂಟ್ರಾಕ್ಷನ್ ಇರಬೇಕು. ಸೊ ಇದೊಂದು ವೆಲ್ ಆರ್ಗನೈಸ್ ಪ್ರೋಗ್ರಾಮು. ಸೊ ಆರ್ಗನೈಸ್ ಮಾಡೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬೈ ಮಾಡೋರಿಗೆ ಸರ್ ಸಿಕ್ಕಿದ್ದಾರೆ, ಅವ್ರು ಇನ್ನ ಹಾರಿಸ್ತಾನೆ ಇದಾರೆ ಗಾಳಿಪಟನ. ಸರ್ ಹೆಂಗ್ ಅನ್ಸ್ತು ಕಾಂಪಿಟೇಷನ್? ನಿಮ್ ಹೆಸರು ಹೇಳಿ ಮತ್ತೆ ಎಲ್ಲಿಂದ? ವೇಣುಗೋಪಾಲ್ ಅವರ. ಫೀಲಿಂಗ್ ನೋಡ್ತಾ ಇದ್ರೆ ಈ ಪ್ರೋಗ್ರಾಮ್ ನ ನಾನ್ ಚೈಲ್ಡ್ಹುಡ್ ಅಲ್ಲಿ ಸಿಕ್ಕಾಪಟ್ಟೆ ಈ ತರ ಆಡಿಸ್ತಾ ಇದ್ದೆ. ಸರ್ ಇನ್ನ ಹಾರಿಸ್ತಾನೆ ಇದಾರೆ. ಇವಾಗ ಅದೆಲ್ಲ ಜಸ್ಟ್ ರೀಕಾಲ್ ಮಾಡ್ತಾ ಇದ್ದೀನಿ, ಹೆಂಗಿತ್ತು ಆ ಟೈಮ್ ಅಲ್ಲಿ, ಇವಾಗ ಹೆಂಗಿದೆ ಅಂತ. ಬಟ್ ಟೋಟಲಿ ಎಕ್ಸೈಟ್ಮೆಂಟ್ ಆಗಿದೆ ನನಗೆ. ಅಲ್ಲ, ಈ ನಡುವೆ ಮೊಬೈಲ್ ಇಂದ ಜಾಸ್ತಿ ಆಗ್ಬಿಟ್ಟಿದೆ. ಬಟ್ ಈ ತರ ಆಫ್ಲೈನ್ ಏನಾದ್ರು ಈ ತರ ಪ್ರೋಗ್ರಾಮ್ಸ್ ನಮ್ಮ ಯಂಗ್ಸ್ಟರ್ ಗಳಿಗೆ, ಈ ಚೈಲ್ಡ್ಹುಡ್ ಎಲ್ಲ ಈ ರೀತಿ ಇರಲೇಬೇಕು. ಈ ತರ ಪ್ರೋಗ್ರಾಮ್ಗಳು ಯಾವಾಗ್ಲೂ ನಡೀತಾ ಇರಬೇಕು. ಒಂದಿನಕ್ಕೆ ನಡೆಯುವಂಥದ್ದಲ್ಲ, ಇದು ಕಂಟಿನ್ಯೂಸ್ ಆಗಿ ಇರಬೇಕಾಗುತ್ತೆ. ಇದು ಓಕೆ ಓಕೆ. ಸಕ್ಕರೆ ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಾಗಲ್ಲ. ಸಕ್ಕರೆ ತಿಂದಾಗಲೇ ಗೊತ್ತಾಗುತ್ತೆ. ಕರೆಕ್ಟ್. ಎಂಜಾಯ್ಮೆಂಟ್ ಡಿಫ್ರೆಂಟ್.
ಓಕೆ ನೈಸ್. ಥ್ಯಾಂಕ್ ಯು ಸರ್. Thank you. ಸರ್ ಸರ್ ನಮಸ್ಕಾರ. ತುಮಕೂರು ಅವರೇನಾ? ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಅಂತ ಹೇಳ್ತೀರಾ? ಸರ್, ನನ್ನ ಹೆಸರು ರಂಜು ಪರಮೇಶ್ ಅಂತ. ನಮ್ಮ ಮನೆಯವರು ಕಾವ್ಯ, ನನ್ನ ಮಗ ಜಿತಾರ್ಥ. ಓಕೆ ಈವೆಂಟ್ ಹೆಂಗ್ ಅನ್ಸ್ತು ಇವತ್ತಿಂದು? ಸರ್, ತುಂಬಾ ಖುಷಿ ಆಗುತ್ತೆ. ನಾವು ಚಿಕ್ಕ ವಯಸ್ಸಿಂದಾನು ಬಂದು ಆರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಇಲ್ಲಿ ಕಾಮನ ಬಿಲ್ಲು ಅನ್ನೋರು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ಕೊಡ್ತಾರೆ. ಈಗ ಒಂದು ಕರೋನಾ ಆದ್ಮೇಲಿಂದ ಸ್ವಲ್ಪ ಡೆಲ್ ಆಗಿತ್ತು, ಓಕೆ ಬಟ್ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗಾಳಿಪಟ ಹಾರಿಸೋದಂದ್ರೆ ನಮ್ಗೆ ತುಂಬಾ ಚಿಕ್ಕ ವಯಸ್ಸಿನ ತುಂಬಾನೇ ಇಷ್ಟ, ಕುತೂಹಲ. ಹೆಂಗೆ ಈಗ ನಮ್ಮ ಮಕ್ಳಿಗೆ ಅದನ್ನ ನಾವು ಪಾಸ್ ಮಾಡ್ಬೇಕಲ್ಲ, ಹಂಗ ಇಂಥ ಇವೆಂಟ್ಗಳಲ್ಲಿ ಅಷ್ಟೇ ನಾವು ಮಾಡಕ್ಕಾಗೋದು. ಮನೇಲಿ ಕೂತ್ಕೊಂಡು ನಾವು ಗಾಳಿಪಟ ಹಾರಿಸ್ತೀವಿ ಅಂದ್ರೆ ಆಗಲ್ಲ. ಮೊಬೈಲ್ ಇಂದ ಯೂಸೇಜ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ. ಮೊಬೈಲ್ ಕೊಟ್ಬಿಟ್ರೆ ಸಾಕು ಮಕ್ಳಿಗೆ. ಇಂಥ ಔಟ್ಡೋರ್ ಗೇಮ್ಸ್ ಗಾಳಿಪಟ ಏನು ಅಂತ ತಿಳಿಸ್ಕೊಡುತ್ತೆ ಅಂದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವ್ ಎಷ್ಟೇ ಎತ್ತರಕ್ಕೆ ಹೋದ್ರೂ ನಮ್ಮ ರೂಟ್ ನಮ್ದೇನಿದೆ ಅದು ಕೆಳಗೆ ಇರುತ್ತೆ ಅನ್ನೋದು ನಾವು ಯಾವತ್ತೂ ಮರಿಬಾರ್ದು ಸರ್. ಅದೊಂದು ಗಾಳಿಪಟದಿಂದ ನಮ್ಗೆ ತುಂಬಾ ಒಳ್ಳೆ ಸಂದೇಶ ಇದೆ. ಏನು ನಾವು ಪೇರೆಂಟ್ಸ್ ಅನ್ಕೋತೀವಿ, ಅಥವಾ ನಮ್ಮ ಎಜುಕೇಶನ್ ಅಂತೀವಿ, ಅಥವಾ ನಮ್ಮ ವರ್ಕ್ ಅನ್ಕೋತೀವಿ, ಅದೇನಿದ್ರು ನಮ್ಮ ರೂಟ್ ಇದ್ದಂಗೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅದು ರೂಟ್ ಕೆಳಗೆ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಒಂದು ಸಂದೇಶ ಕೊಡುತ್ತೆ ಗಾಳಿಪಟ. ನಾಟ್ ಅಬೌಟ್ ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್, ಬಟ್ ಎಲ್ಲಾ ಮಕ್ಳಿಗೂ ಗಾಳಿಪಟ ಅಂತ ಇದೇ ಇರುತ್ತೆ, ಆರಿಸ್ಬೇಕು ಅನ್ನೋದು. ಕೆಲವ್ರದ್ದು ಮೇಲಾಗುತ್ತೆ, ಕೆಲವ್ರದ್ದು ಆರಲ್ಲ. ಏನಪ್ಪಾ ಅಂದ್ರೆ ಮುಂಚೆ ಆದ್ರೆ ನಮ್ಗೆ ಗೇಮ್ಸ್ ಅನ್ನೋದು ಅದೊಂದೇ ಇದ್ದಿತ್ತು, ಬುಗ್ರಿ ಆಡ್ಸೋದು, ಗಾಳಿಪಟ, ಗೋಲಿ ದಂಡ ಅದೆಲ್ಲ ಇರ್ತಿತ್ತು. ಈಗೆಲ್ಲ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಅಲ್ಲಿ ಚೆನ್ನಾಗಿ ಆರಿಸ್ತಾ ಬರ್ತು, ಮೊಬೈಲ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಇಲ್ಲಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಗೊತ್ತಿರೋ ಅಥವಾ ಈಗ 101 ಗಾಳಿಪಟ ಆರಿಸಿದ್ರು, ಬರೀ ಒಂದ್ ಗಾಳಿಪಟ ಒಂದ್ ದಾರದಲ್ಲಿ ಆರಿಸೋದೇ ತುಂಬಾ ಕಷ್ಟ ಅಂತಾರಲ್ಲ, ಅವ್ರು ಬಂದು ಆರಿಸಿ ಹೋಗ್ತಾರೆ. ಅವೆಲ್ಲ ಅದೊಂಥರ ಏನಂತ ಅದು ಒಂಥರ ಎಜುಕೇಶನ್, ಅದು ಒಂಥರ ಕಲೆ. ಅದನ್ನ ಪಾಸ್ ಮಾಡಿ ನಮ್ಮ ಮಕ್ಳಿಗೂ ನಾವು ಅದನ್ನ ಹೇಳ್ಕೊಡ್ಬೇಕು ಅಂದ್ರೆ ಇಂಥವೆಲ್ಲ ಕಾಂಪಿಟೇಷನ್ಸ್ಗಳು ಮಾಡ್ಬೇಕು. ಬಟ್ ಅದ್ರಲ್ಲಿ ವಿನ್ನರ್ಸ್ ಇರ್ತಾರೆ, ಬಟ್ ಕಲಿತಾರಲ್ಲ. ಅದ್ರಲ್ಲಿ ಈಗ 100 ಜನ ಬಂದ್ರೆ 2 ವಿನ್ನರ್ಸ್ ಇರ್ತಾರೆ, ಬಟ್ 98 ಜನ ಕಲಿತಾರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಸರ್. ಓಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಗ್ರೌಂಡಲ್ಲಿ ಹಿಂಗೆ ನೋಡಬೇಕಾದ್ರೆ ನಂಗೊಬ್ರು ಫ್ಯಾಮಿಲಿ ಕಾಣ್ತು. ಒಬ್ಬರು ಫಾದರು ಅವ್ರ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ನೀಟಾಗಿ ಕೂರಿಸ್ಕೊಂಡು ಗಾಳಿಪಟ ಇರಲಿಲ್ಲ ಅಂತ ಹಠ ಮಾಡಿದಾಗ ಪೇಪರ್ ತೊಗೊಂಬಂದು ನ್ಯೂಸ್ ಪೇಪರ್ನಿಂದನೇ ಗಾಳಿಪಟ ಮಾಡಿಕೊಟ್ರು. ಐ ಫೆಲ್ಟ್ ಟೂ ಹ್ಯಾಪಿ ಸೀಯಿಂಗ್ ದಟ್. ಮತ್ತೊಂದು ಕಡೆ ನೋಡಿದ್ದಕ್ಕೆ ಮೀಡಿಯಾ ಅವರಿಗೆ ಎಲ್ಲ ಪೇರೆಂಟ್ಸು ಹಾಗೂ ಎಲ್ಲ ಮಕ್ಕಳು ಇಂಟರ್ವ್ಯೂ ಕೊಡ್ತಿದ್ರು, ಹಿಂಗಾಯ್ತು ಇವೆಂಟು ಅಂತ. ಆಕಾಶ ಅಂತೂ ಫುಲ್ಲು ಕೈಟ್ಗಳಿಂದನೇ ಕಾಣ್ತಿತ್ತು. ಇಟ್ ವಾಸ್ ಅ ಲವ್ಲಿ ಎನ್ವಿರಾನ್ಮೆಂಟ್ ಆ್ಯಂಡ್ ಜಾಸ್ತಿ ಬಿಸಿಲೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಹೋಗ್ತಾ ಇತ್ತು. ಬಟ್ ಇಟ್ ವಾಸ್ ಅ ಲವ್ಲಿ ಡೇ ಆ್ಯಕ್ಚುಲಿ. ಈವನ್ ಸ್ಟೇಜ್ ಕೂಡ ನೀಟ್ಲಿ ಆರ್ಗನೈಸ್ಡ್ ಆಗಿತ್ತು. ಎಲ್ಲ ಆರ್ಗನೈಸರ್ಸ್ ಇರಲಿ, ಪೋಷಕರಿರಲಿ ತುಂಬ ಸಾಥ್ ಕೊಟ್ಟರು. ಹಂಗೆ ನೋಡ್ತಾ ನಾನು ಒಂದು ಕೈಟ್ ನೋಡಿದೆ. ಈ ಹುಡುಗ ಲೈಕ್ ತುಂಬ ಚಿಕ್ಕವನು, ಲೈಕ್ 7th ಸ್ಟ್ಯಾಂಡರ್ಡ್ ಅಂತ ಏನೋ ಹೇಳ್ದ. ನೋಡೋಕೆ ಮಾತ್ರ ಹುದ್ದಕ್ಕೆ ಕಾಣ್ತಿದ್ದಾನೆ, ಬಟ್ ಅವ್ನ ಕೈಟ್ ತುಂಬಾ ದೊಡ್ಡದಾಗಿ ಹಾರ್ತಿತ್ತಪ್ಪ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಅಂತೂ ಇಂತೂ ಇದೇ ರೀತಿಲಿ ನಮ್ಮ ಕಾರ್ಯಕ್ರಮ ಎಂಡಿಂಗ್ಗೆ ಬಂದೇ ಬಿಡ್ತು. ಸೊ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಹಾಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಈಗಿರುತ್ತೆ. ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆರ್ಗನೈಸ್ ಆಯ್ತಲ್ಲ, ನೈಸ್. ಸೊ ಕೊನೆಯದಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಈಗ ನಡೀತು. ವಿನ್ನರ್ಸ್ ಅನೌನ್ಸ್ ಮಾಡಿದ್ರು, ಕ್ಲಾಸ್ ವೈಸ್ ವಿನ್ನರ್ಸ್ನ ಕೊಟ್ಟರು. ಆ್ಯಕ್ಚುಲಿ 1st, 2nd, 3rd ಅಂತ ಕಾನ್ಸಲೇಷನ್ ಪ್ರೈಸಸ್ಸು ಕೊಟ್ಟರು. ಒಟ್ಟಿಗೆ ನಾನು ಕೇಳಂಗೆ ಒಂದು 5 ಪ್ರೈಸಸ್ ಏನೋ ಆಲ್ಮೋಸ್ಟ್ ಕೊಟ್ಟರು. ಆ್ಯಂಡ್ ಮಕ್ಕಳೇ ಎಲ್ಲ ಆ್ಯಕ್ಚುಲಿ ಪ್ಯಾರೆಂಟ್ಸು ತುಂಬ ಕುತೂಹಲದಿಂದ ಕಾಯ್ತಿದ್ರು. ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಮಕೂರಲ್ಲಿ ಈ ಥರದ್ದು ಒಂದು ಕಾರ್ಯಕ್ರಮಗಳು ನಡೀತಿದ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಒಂದು ಚಿಕ್ಕ ಮಗು ಅದ್ರ ಕೈಟ್ ಓಡಿಸ್ತಿತ್ತು, ಕಾಣ್ತಾನೇ ಇಲ್ಲ ನನಗಂತೂ. ಅದೆಲ್ಲ ಅರ್ತಿದ್ಯೋ ನಂಗಂತೂ ಕಾಣ್ತಿಲ್ಲ. ಒಟ್ನಲ್ಲಿ ಆಲ್ ಇನ್ ಆಲ್ ಚಿಕ್ಕವರಿಂದ ಹಿಡ್ಬಿಟ್ಟು ದೊಡ್ಡವ್ರವರೆಗೂ ಎಲ್ಲರೂ ಈ ಇವೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕೈಟ್ ಕಾಂಪಿಟೇಷನ್ನೇ ಅಲ್ಲ, ಅದು ಬಿಟ್ಟು ನಾನು ಎಷ್ಟೊಂದು ಪೇರೆಂಟ್ಸ್ ಅವ್ರ ಮಕ್ಳ ಜೊತೆ ಗ್ರೌಂಡಿಗೆ ಬಂದು ಆಟ ಆಡ್ತಿರೋದು ನೋಡಿ ನಂಗಂತೂ ತುಂಬ ಖುಷಿ ಆಯಿತು. ಈ ಥರದ್ದು ಇವೆಂಟ್ ಅವಾಗವಾಗಿದ್ದರೆ ಎಂಟೈರ್ ತುಮಕೂರು ಮೀಟಪ್ ಆಗ್ಬೋದು ಈ ಥರ. ಸಿ ದ ಓನ್ಲಿ ಥಿಂಗ್ ಐ ಡಿಂಟ್ ಲೈಕ್ ಅಬೌಟ್ ದ ಇವೆಂಟ್ ಈಸ್ ಲೈಕ್ ಎಲ್ಲ ಚೆನ್ನಾಗಾಯಿತು ಇವೆಂಟು, ಬಟ್ ಈ ಥರ ಪ್ಲಾಸ್ಟಿಕ್ ಅಥವಾ ಲೈಕ್ ಏನು ಗಾಳಿಪಟಗಳು ಹಿಂಗೆ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಎಷ್ಟೊಂದಿದೆ ಆ್ಯಕ್ಚುಲಿ. ಐ ಶೋ ಯು ಅರೌಂಡ್. ಇದೊಂದು ಚೂರು ಲೈಕ್ ಹೇಗೆ ಆಡ್ಸೋದು ಇಂಪಾರ್ಟೆಂಟು, ಕಲಿಯೋದು ಇಂಪಾರ್ಟೆಂಟು, ಹಂಗೆ ಪರಿಸರನ ಹೆಂಗೆ ಉಳಿಸೋದು ಅದು ಹೇಳ್ಕೊಡ್ಬೇಕು. ದಟ್ ಈಸ್ ಅ ಹಿಡನ್ ಮೆಸೇಜ್ ಆ್ಯಕ್ಚುಲಿ. ಐ ಹೋಪ್ ಇದನ್ನ ಆರ್ಗನೈಸರ್ಸೇ ಅಲ್ಲ, ಪೇರೆಂಟ್ಸ್ ಕೂಡ ಅಷ್ಟೇ. ಲೈಕ್ ದೇ ಹ್ಯಾವ್ ಟು ಟ್ರೈನ್ ದೇರ್ ಕಿಡ್ಸ್ ಟು ಸೇವ್ ದ ಎನ್ವಿರಾನ್ಮೆಂಟ್. ವಾಟ್ ಡು ಯು ಸೇ ಗೈಸ್? ಲೈಕ್ ಕಮೆಂಟಲ್ಲಿ ಹಾಕಿ. ಲೈಕ್ ಈ ಥರ ಇವೆಂಟ್ಸ್ ಮಾಡೋದು, ಮಕ್ಳಿಗೆ ಕಲ್ಸೋದು ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮ ನೇಚರ್ನು ಪ್ರಿಸರ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಲುಕ್ ಅಟ್ ದಿಸ್, ಈ ಥರ ಇಷ್ಟೊಂದು ಲೈಕ್ ಪ್ಲಾಸ್ಟಿಕ್ ಇಂದು ಗಾಳಿಪಟಗಳಿತ್ತು. ಇದೆಲ್ಲ ತುಂಬ ಜಾಸ್ತಿನೇ ಇದೆ. ಸೊ
ಅಗೇನ್ ಇದನ್ನ ಯಾವುದೋ ಪಕ್ಷಿ ಎತ್ಕೊಂಡು ಹೋಗುತ್ತೆ ತಿನ್ನುತ್ತೆ, ಅಥವಾ ಯಾವುದೋ ಒಂದು ಹಸು ಬಂದು ತಿಂದಾಗುತ್ತೆ ಸಮಥಿಂಗ್. ತಿರ್ಗಾ ಅದೇ ಪ್ಲಾಸ್ಟಿಕ್ ತಿರ್ಗಾ ನಮ್ಮ ಅಂದರೆ ನಾವು ಕೊಟ್ಟಿರೋ ನಾವು ಎನ್ವಿರಾನ್ಮೆಂಟಿಗೆ ಕೊಟ್ಟಿರೋದು ನಮಗೆ ಯಾವುದೋ ಒಂದು ವೇಲ್ ಬಂದಿರುತ್ತೆ. ಸೊ ಇಷ್ಟು ಹೇಳ್ತಾ ಐ ಆಮ್ ಎಂಡಿಂಗ್ ಮೈ ವ್ಲಾಗ್ ಫಾರ್ ಟುಡೇ. ಲೇಟ್ ಆಯಿತು, ಅನ್ಎಕ್ಸ್ಪೆಕ್ಟೆಡ್ಲಿ ಎಕ್ಸ್ಪೆಕ್ಟೆಡ್ ಆಗಿ ಬಂದೆ ಇಲ್ಲಿ. ಲೇಟ್ ಆಯಿತು, ಬಟ್ ಸ್ಟಿಲ್ ಐ ವಾಸ್ ಏಬಲ್ ಟು ಕ್ಯಾಪ್ಚರ್ ಸರ್ಟನ್ ಥಿಂಗ್ಸ್. ನಂಗಂತೂ ಖುಷಿ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಪ್ಲೀಸ್ ಕಮೆಂಟ್ ಹಾಕಿ. ಇಟ್ಸ್ ಫಾರ್ ಟುಡೇ ಗೈಸ್. Thank you so much for watching this. Like, share and subscribe. Bye.